ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ನನ್ನ ಲೈಫ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ದಿನ ಶುರುವಾಗೋದು ಬೆಳಗ್ಗೆ ಬೇಗ ಎದ್ದು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ. ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ 2025 ಗೋಲ್ಸ್ಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನನ್ನ ಫಸ್ಟ್ ಗೋಲ್ ಬಂದು ಬೆಳಗ್ಗೆ ಬೇಗ ಏಳೋದು. ತುಂಬ ದಿನಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಏಳಬೇಕು ಅಂತ. ಆ್ಯಕ್ಚುಲಿ ಐ ಆಮ್ ನಾಟ್ ಅ ಮಾರ್ನಿಂಗ್ ಪರ್ಸನ್. ಮುಂಚೆಯಿಂದಲೂ ಬೆಳಗ್ಗೆ ಬೇಗ ಏಳಬೇಕು ಅಂದರೆ ನನಗೆ ಬರೋದೇ ಇಲ್ಲ. ಮುಂಚೆ ಆದರೆ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಅಮ್ಮ ತಿಂಡಿ ರೆಡಿ ಮಾಡ್ತಾಯಿದ್ರು. ತಿಂಡಿ ತಿಂದು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗೋದು. ಆದರೆ ಇವಾಗ ಹಾಗಲ್ಲ, ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಬೆಳಗ್ಗೆ ತಿಂಡಿ ರೆಡಿ ಮಾಡ್ಕೋಬೇಕು, ಮತ್ತು ಆಫೀಸ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು, ಅವ್ರ ಸ್ಕೂಲ್ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಡ್ಬೇಕು. ಬೆಳಗ್ಗೆ ಎದ್ದರೆ ಇನ್ನು ಕೆಲಸನೇ ಮುಗಿಯೋದಿಲ್ಲ. ಮನೆ ಕೆಲಸದ ಲಿಸ್ಟ್ ಹೇಳ್ತಾ ಹೋದರೆ ಅದು ಉದ್ದ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋ ಮಾತೇ ಇಲ್ಲ. ಇಷ್ಟು ದಿನ ಬೇಗ ಏಳ್ತಾ ಇರಲಿಲ್ಲ ಅಂತೇನಲ್ಲ, ಬೆಳಗ್ಗೆ ಬೇಗ ಏಳ್ತಾ ಇದ್ದೆ. ಆದರೆ ಎದ್ದ ತಕ್ಷಣ ಡೈರೆಕ್ಟಾಗಿ ಅಡುಗೆ ಕೆಲಸನೇ ಶುರು ಮಾಡ್ಕೊಂಡ್ಬಿಡ್ತಿದ್ದೆ. ಮಗಳು ಚಿಕ್ಕವಳಿರೋದ್ರಿಂದ ರಾತ್ರಿ ಪದೇ ಪದೇ ಏಳ್ತಾ ಇರ್ತಾಳೆ. ಒಂದೊಂದು ಸತಿ ಸರಿಯಾಗಿ ನಿದ್ದೆ ಆಗೋದಿಲ್ಲ. ಆದ್ದರಿಂದ ಬೆಳಗ್ಗೆ ಏಳೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಇನ್ಮೇಲಾದರೂ ಬೆಳಗ್ಗೆ ಬೇಗ ಎದ್ದು ಒಂದು ಮಾರ್ನಿಂಗ್ ರೂಟೀನನ್ನು ಸೆಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಏಳೋದು ಒಂದು ಒಳ್ಳೆ ಹ್ಯಾಬಿಟ್. ಆದರೆ ಬೆಳಗ್ಗೆ ಬೇಗ ಏಳೋ ಒಂದು ಹ್ಯಾಬಿಟನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರ ಹಿಂದುಗಡೆ 10 ಒಳ್ಳೆ ಹ್ಯಾಬಿಟ್ಸ್ ಫಾರ್ಮ್ ಆಗುತ್ತೆ. ಅಂದರೆ ನೀರು ಕುಡಿಯೋದು, ಎಕ್ಸಸೈಸ್ ಮಾಡೋದಾಗಲಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದಾಗಲಿ, ನಮಗೆ ನಾವು ಸ್ವಲ್ಪ ಟೈಮ್ ಕೊಟ್ಕೊಂಡು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಾಗಲಿ, ಈ ಥರ ಎಲ್ಲ ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಏಳೋದ್ರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ಒಂದು ಮಾರ್ನಿಂಗ್ ರೂಟೀನನ್ನು ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಲ್ಲದನ್ನೂ ಒಟ್ಟಿಗೆ ಮಾಡ್ತೀನಿ ಅಂತ ಹೋದರೆ ನಾವು ಅದರಲ್ಲಿ ಫೇಲ್ ಆಗೋದು ಖಂಡಿತ. ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ತೀನಿ, ಬೆಳಗ್ಗೆ ಅಷ್ಟು ನೀರು ಕುಡಿತೀನಿ, ಇಷ್ಟು ಎಕ್ಸಸೈಸ್ ಮಾಡ್ತೀನಿ, ಮತ್ತು ಒಳ್ಳೆ ಫುಡ್ಡನ್ನು ತಿಂತೀನಿ, ಜಂಕ್ ಫುಡ್ಡನ್ನು ತಿನ್ನೋದೇ ಇಲ್ಲ. ಈ ಥರ ಎಲ್ಲ ಹ್ಯಾಬಿಟ್ಸ್ಗಳನ್ನು ಒಟ್ಟಿಗೆ ಫಾಲೋ ಮಾಡ್ತೀನಿ ಅಂತ ಹೋದರೆ ಇದರಲ್ಲಿ ನಾವು ಫೇಲ್ ಆಗೋದು ಗ್ಯಾರಂಟಿ. ಆದ್ದರಿಂದ ಸ್ಲೋ ಆ್ಯಂಡ್ ಸ್ಟೀಡಿ ವಿನ್ಸ್ ದ ರೇಸ್ ಅನ್ನೋ ಥರ ಒಂದೊಂದೇ ಹ್ಯಾಬಿಟ್ಗಳನ್ನು ಒಂದೊಂದಾಗಿ ಫಾಲೋ ಮಾಡಿಕೊಂಡು ಎಲ್ಲ ಹ್ಯಾಬಿಟ್ಗಳನ್ನು ಒಟ್ಟಾಗಿ ಕೂಡಿಸ್ಕೊಂಡು ಫೈನಲ್ಲಾಗಿ ಒಂದು ರೂಟೀನನ್ನು ಫಾಲೋ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಗೊತ್ತಿರೋ ಸ್ವಲ್ಪ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಾನಂತೂ ಇವಾಗ ಸ್ವಲ್ಪನಾದರೂ ಬೇಗ ಏಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಬೆಳಗ್ಗೆ ಏಳೋದಕ್ಕೆ ಫಸ್ಟ್ ಟಿಪ್ ಬಂದು, ಬೆಳಗ್ಗೆ ಏಳೋದಕ್ಕೆ ಅಲಾರಾಮ್ ಇಡೋಕ್ಕೂ ಮುಂಚೆ ರಾತ್ರಿ ಬೇಗ ಮಲ್ಕೊಳ್ಳೋಕ್ಕೆ ಅಲಾರಾಮ್ ಇಡಬೇಕು. ರಾತ್ರಿ ಆದಷ್ಟು ಬೇಗ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಬೇಕು. 12 ಗಂಟೆಗೆ ಮಲ್ಕೊಳ್ಳೋರು 11 ಗಂಟೆಗೆ ಮಲ್ಕೊಳ್ಬೋದು. 11 ಗಂಟೆಗೆ ಮಲ್ಕೊಳ್ಳೋರು ಅಟ್ಲೀಸ್ಟ್ 10:30 ಆದರೂ ಮಲ್ಕೊಳ್ಬೋದು. ಸೆಕೆಂಡ್ ಟಿಪ್, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಂದ ದೂರ ಇರೋದು ಉತ್ತಮ. ಅಂದರೆ ಕೆಲವೊಬ್ಬರು ಮಲ್ಕೊಳ್ಳೋಕ್ಕೆ ಹೋಗಿದ ತಕ್ಷಣ ಮೊಬೈಲನ್ನು ಒಂದು ಅರ್ಧ ಗಂಟೆ ಆದರೂ ನೋಡಿನೇ ಮಲ್ಕೊಳ್ಳೋದು. ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. ಆದಷ್ಟು ಸ್ಕ್ರೀನ್ ಟೈಮನ್ನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಕಡಿಮೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟಿಪ್ ಅಂದರೆ, ಬೆಳಗ್ಗೆ 8 ಗಂಟೆಗೆ ಏಳೋರು 5 ಗಂಟೆಗೆ ಎದ್ಬಿಡ್ತೀನಿ ಅಂತ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು 5 ಗಂಟೆಗೆ ಎದ್ದರೆ ಇದು ಬರೀ 3 ದಿನದ ಮಾತಾಗುತ್ತೆ. ಆದ್ದರಿಂದ 8 ಗಂಟೆಗೆ ಏಳೋರು 7 ಗಂಟೆಗೆ ಏಳಕ್ಕೆ ಟ್ರೈ ಮಾಡ್ಬೋದು. 7 ಗಂಟೆಗೆ ಏಳೋರು 6 ಗಂಟೆಗೆ ಏಳಕ್ಕೆ ಟ್ರೈ ಮಾಡ್ಬೋದು. ಹೀಗೆ ಅರ್ಧ ಗಂಟೆ ಅಥವಾ 15 ನಿಮಿಷ, ಪ್ರತಿದಿನ 15 ನಿಮಿಷ ಮುಂಚೆ ಏಳೋ ಅಭ್ಯಾಸನ ಮಾಡ್ಕೊಳ್ತಾ ಹೋದರೆ ಗ್ರ್ಯಾಜುವಲ್ ಆಗಿ ಈ ಹ್ಯಾಬಿಟನ್ನು ಫಾರ್ಮ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು. ನಾವೇನು ಮಾಡ್ತೀವಿ, ಬೆಳಗ್ಗೆ ಏಳಬೇಕು ಅಂತ ಮೊಬೈಲಲ್ಲಿ ಅಲಾರಾಮ್ ಇಡ್ತೀವಿ. ಈ ಅಲಾರಾಮ್ನ ಆಫ್ ಮಾಡೋದಕ್ಕೆ ಮೊಬೈಲನ್ನು ಕೈಯಲ್ಲಿ ತೊಗೊಳ್ತೀವಿ. ಒಂದು ಮೆಸೇಜ್ ಬಂತು ಅಂತ ಮೆಸೇಜನ್ನು ಓಪನ್ ಮಾಡ್ತೀವಿ. ಆಮೇಲೆ ಕಂಟಿನ್ಯೂಸ್ ಆಗಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಂತ ಎಲ್ಲ ಆ್ಯಪ್ಸು ಓಪನ್ ಆಗುತ್ತೆ. ಮತ್ತು ನಾವು ಬೆಳಗ್ಗೆ ಬೆಡ್ಡಿಂದ ಹೊರಗಡೆ ಬರೋದೇ ಇಲ್ಲ. ಇಲ್ಲಾಂದರೆ ಏನು ಮಾಡ್ತೀವಿ, ಇನ್ನೂ 5 ನಿಮಿಷ ಮಲ್ಕೊಳ್ಳೋಣ, ಇನ್ನೂ 10 ನಿಮಿಷ ಮಲ್ಕೊಳ್ಳೋಣ ಅಂತ ಸ್ನೂಸ್ ಬಟನ್ ಪ್ರೆಸ್ ಮಾಡ್ತಾನೆ ಹೋಗ್ತೀವಿ. ಅಲ್ಲಿ ಕಂಪ್ಲೀಟಾಗಿ ನಿದ್ದೆನೂ ಆಗೋದಿಲ್ಲ, ಎದ್ದ ಮೇಲೆ ಕೆಲಸನೂ ಆಗೋದಿಲ್ಲ. ಆದ್ದರಿಂದ ಸಾಧ್ಯವಾದರೆ ಅಲಾರಾಮನ್ನು ಮೊಬೈಲಲ್ಲಿ ಇಡಬೇಡಿ. ಮೊಬೈಲಲ್ಲಿ ಇಟ್ಟರೂ ಸ್ನೂಸ್ ಬಟನ್ನ ಪ್ರೆಸ್ ಮಾಡಬೇಡಿ. ಸ್ನೂಸ್ ಬಟನನ್ನು ಪ್ರೆಸ್ ಮಾಡದೆ ಬೆಳಗ್ಗೆ ಬೆಡ್ಡಿಂದ ಎದ್ದು ಹೊರಗಡೆ ಬಂದ್ರೇ ಅರ್ಧ ಕೆಲಸ ಆಗಿಬಿಟ್ಟಿರುತ್ತೆ.
ಮತ್ತು ನೆಕ್ಸ್ಟ್ ಟಿಪ್ ಬಂದು ಬೆಳಗ್ಗೆ ಏಳ್ತೀನಿ ಅನ್ನೋದಕ್ಕಿಂತ ಎದ್ದ ಮೇಲೆ ಏನು ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ಬಿಡ್ತೀನಿ ಅಂತ ಹೇಳಿ 5 ಗಂಟೆಗೆ ಎದ್ದು ಫೋನನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. 5 ಗಂಟೆಗಲ್ಲ, ನೀವು 6 ಗಂಟೆಗೆ ಎದ್ದರೂ ಪರವಾಗಿಲ್ಲ. ಬೆಳಗ್ಗೆ ಒಂದು ಮಾರ್ನಿಂಗ್ ರೂಟೀನನ್ನು ಸೆಟ್ ಮಾಡ್ಕೊಳ್ಳಿ. ಮಾರ್ನಿಂಗ್ ರೂಟೀನ್ ಅಂದರೆ ನೀವು ಅದರಲ್ಲಿ ಎಕ್ಸಸೈಸ್, ಮೆಡಿಟೇಷನ್ ಮಾಡ್ಬೋದು, ಪ್ರೇಯರ್ ಮಾಡ್ಬೋದು, ಬುಕ್ ಓದ್ಬೋದು, ಇಲ್ಲ ನೀವು ಸೆಲ್ಫ್ ಕೇರನ್ನು ಮಾಡ್ಕೊಳ್ಬೋದು. ಹೀಗೆ ಬೆಳಗ್ಗೆ ಏಳೋ ಒಂದು ಹ್ಯಾಬಿಟ್ ಫಾಲೋ ಮಾಡೋದ್ರಿಂದ ಅದರ ಹಿಂದೆ ನೀವು 10 ಒಳ್ಳೆ ಹ್ಯಾಬಿಟ್ಸನ್ನು ಫಾರ್ಮ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ಬೆಳಗ್ಗೆ ಲೇಟಾಗಿ ಹೇಳೋದ್ರಿಂದ ಎದ್ದ ತಕ್ಷಣ ನಮಗೆ ತುಂಬ ಗಡಿಬಿಡಿ ಅನಿಸಿ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡೋಕ್ಕೆ ಹೋಗಿ ಒಂಥರ ಮೆಂಟಲ್ ಸ್ಟ್ರೆಸ್ ಕೂಡ ಆಗುತ್ತೆ. ಅದರಿಂದ ಸುಮ್ಮನೆ ಕಿರಿಕಿರಿ ಕೂಡ ಆಗುತ್ತೆ. ಸ್ವಲ್ಪ ಜನ ನಾನು ಜನವರಿ 1 ಬೆಳಗ್ಗೆ ಬೇಗ ಎದ್ಬಿಡ್ತೀನಿ, ವರ್ಷ ಪೂರ್ತಿ ಬೇಗ ಎದ್ಬಿಡ್ತೀನಿ ಅಂತ ಅಂದ್ಕೊತಾರೆ. ಆದರೆ ಅದು ಒಂದು ವಾರಕ್ಕೆ ಮುಗ್ದೋಗ್ಬಿಡುತ್ತೆ. ಆದ್ದರಿಂದ ನಾನು ಒಂದು ವರ್ಷ ಪೂರ್ತಿ ಬೆಳಗ್ಗೆ ಬೇಗ ಏಳ್ತೀನಿ ಅಂತ ಅಂದ್ಕೊಳ್ಳೋದು ಬೇಡ. ನಾಳೆ ಬೆಳಗ್ಗೆ ಏಳೋಣ, ನಾಳೆ ಒಳ್ಳೆ ಫೀಲಿಂಗ್ ಬಂದರೆ ನೆಕ್ಸ್ಟ್ ಡೇ ಮತ್ತೆ ಅದೇ ಕಂಟಿನ್ಯೂ ಮಾಡೋಣ. ನೀವು ಒಂದು ಸಲ ಬೆಳಗ್ಗೆ ಬೇಗ ಎದ್ದು ಆ ಮಾರ್ನಿಂಗ್ ವೈಬ್ಸನ್ನು ಫೀಲ್ ಮಾಡಿ ನೋಡಿ, ನೆಕ್ಸ್ಟ್ ಡೇಯಿಂದ ಅದು ನಿಮಗೆ ಹ್ಯಾಬಿಟ್ ಆಗುತ್ತೆ. ಮಕ್ಕಳು ಚಿಕ್ಕವರಿರೋದ್ರಿಂದ ನನಗೆ ಬೆಳಗ್ಗೆ ಮಾರ್ನಿಂಗ್ ರೂಟೀನನ್ನು ಡೈಲಿ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ಸತಿ ಸ್ವಲ್ಪ ಏಳೋದು ಲೇಟ್ ಆಗ್ಬೋದು, ಇಲ್ಲಾಂದರೆ ಇನ್ನೊಂದು ಸಲ ಬೇಗನೂ ಏಳ್ಬೋದು. ಆದರೂ ನಾನು ಟ್ರೈ ಮಾಡಿ ಬೆಳಗ್ಗೆ ಒಂದು ಮಾರ್ನಿಂಗ್ ರೂಟೀನನ್ನು ಸೆಟ್ ಮಾಡ್ಕೊಳ್ಬೇಕು ಅಂತ ಡೈಲಿ ಟ್ರೈ ಮಾಡ್ತಾನೇ ಇರ್ತೀನಿ. ನಾನು ಯೂಸ್ ಮಾಡೋ ಒಂದು ಸೂಪರ್ ಟ್ರಿಕ್ ಅಂದರೆ, ಬೆಳಗ್ಗೆ ಬೇಗ ಏಳ್ತಿದ್ದ ಹಾಗೆ ನನಗೆ ಫೋನ್ ನೋಡಬೇಕು ಅನಿಸುತ್ತೆ. ನಾನಿವಾಗ ಮೈಂಡನ್ನು ಹೇಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಫೋನ್ ನೋಡಬೇಕು ಅನಿಸಿದ ತಕ್ಷಣ ಬೆಡ್ಡಿಂದ ಎದ್ದು ಕೂತ್ಕೊಳ್ಳೋದು. ಎದ್ದು ಕೂತ್ಕೊಂಡಿದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಒಂದು 2-3 ಸಲ ಬ್ರೀದ್ ಇನ್ ಬ್ರೀದ್ ಔಟ್ ಈ ಥರ ಬ್ರೀದಿಂಗ್ ಮಾಡಿ, ಆಮೇಲೆ ಬೆಡ್ ಸ್ಪ್ರೆಡನ್ನು ಫೋಲ್ಡ್ ಮಾಡಿಟ್ಟು ಅಲ್ಲಿಂದ ಎದ್ದು ಹೊರಗಡೆ ಬಂದುಬಿಡ್ತೀನಿ. ಈ ಒಂದು ಸೂಪರ್ ಟ್ರಿಕ್ಕನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಒಂಥರ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ನಿದ್ದೆ ಅನಿಸುತ್ತೆ, ಆದರೆ ಈ ನಿದ್ದೆ ಕಂಪ್ಲೀಟ್ ಆಗಬೇಕು ಅಂದರೆ ರಾತ್ರಿ ಆದಷ್ಟು ಬೇಗ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಮಾಡೋ ಕೆಲಸ ಏನು ಗೊತ್ತಾ, ಮೊಬೈಲನ್ನು ಚಾರ್ಜಿಗೆ ಹಾಕ್ತೀವಿ. ಮೊಬೈಲಲ್ಲಿ ಚಾರ್ಜ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳೋ ನಾವು ನಮ್ಮ ಬಾಡಿ ಎಷ್ಟು ಚಾರ್ಜ್ ಆಗಿದೆ ಅಂತ ನೋಡ್ಕೊಳ್ಳೋದನ್ನೇ ಮರ್ತೋಗ್ಬಿಡ್ತೀವಿ. ಮೊಬೈಲ್ ಥರ ನಮ್ಮ ಬಾಡಿ ಕೂಡ ಕಂಪ್ಲೀಟಾಗಿ ಚಾರ್ಜ್ ಆಗಬೇಕು ಅಂದರೆ ರಾತ್ರಿ ಕಂಪ್ಲೀಟಾಗಿ ಒಂದು ನಿದ್ದೆ ಆಗಿರಬೇಕು. ರಾತ್ರಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಥರ ಫೋನ್ ಯೂಸ್ ಮಾಡೋದನ್ನು ಬಿಟ್ಟು ಆದಷ್ಟು ಬೇಗ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನಿಮಗೆ ಗೊತ್ತು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ ಆ್ಯಂಡ್ ವೈಸ್ ಅಂತ. ನಿಮ್ಮ ಜೊತೆ ಮಾತಾಡ್ತಾ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಆಯಿತು. ಲಂಚ್ ಬಾಕ್ಸ್ಗೆ ನಾನು ಕೊಟ್ಟಿರೋದು ಚಪಾತಿ, ಟೊಮೆಟೊ ಕಾಯಿ ಪಲ್ಯ, ಹಸಿ ಕಡಲೆಕಾಳು ಪಲ್ಯ, ಅನ್ನ ಮತ್ತು ಬೇಳೆ ತೊವೆ. ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಬೆಳಗ್ಗೆ ಬೇಗ ಏಳೋದು ಹೆಕ್ಟಿಕ್ ಅನಿಸಿದ್ರೆ ಈ ಚಿಕ್ಕ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಬೆಳಗ್ಗೆ ಬೇಗ ಏಳೋದಕ್ಕೆ ಟ್ರೈ ಮಾಡ್ಬೋದು. ಯಾರ್ಯಾರು 2025ಗೆ ನನ್ನ ಥರ ಚಿಕ್ಕ ರೆಸಲ್ಯೂಷನ್ಸ್ಗಳನ್ನು ಮಾಡ್ಕೊಳ್ತಿದ್ದೀರೋ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್.